ನಿಮ್ಮಲ್ಲಿ ಬಹುತೇಕರು ಬಂಗಾರದ ಮನುಷ್ಯ ಸಿನಿಮಾವನ್ನು ನೋಡಿರ್ತೀರಿ. ಒಬ್ಬ ಒಂದು ಮಾಡೆಲನ್ನು ಸೆಟ್ ಮಾಡಿದ್ರೆ ಅದರಿಂದ ಬಹುತೇಕರು ಹೇಗೆ ಆ ಗ್ರಾಮದಲ್ಲಿ ಬಂದು ನೆಲೆಸೋಕೆ ಕಾರಣ ಆಯಿತು ಮತ್ತು ಆ ಮಾಡೆಲ್ನ ಮೂಲಕವಾಗಿ ಎಷ್ಟು ಜನರಿಗೆ ಆ ಸಕ್ಸಸ್ ಪ್ರೇರಣೆಯಾಯಿತು ಅನ್ನೋದನ್ನು ಆ ಸಿನಿಮಾದಲ್ಲಿ ಬಹುತೇಕರು ಕಣ್ಣು ತುಂಬಿಕೊಂಡಿರ್ತೀರಿ. ಅಂತಹದ್ದೇ ಒಂದು ಸಕ್ಸಸ್ ಸ್ಟೋರಿಯನ್ನು ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಡಿಂಕಶೆಟ್ಟಹಳ್ಳಿ ಗ್ರಾಮದಲ್ಲಿ ನಾವಿದ್ದೇವೆ. ಈ ಗ್ರಾಮದಲ್ಲಿ ಮತ್ತು ಈ ಗ್ರಾಮದ ಸುತ್ತಮುತ್ತಲಿನ ಬಹುತೇಕ ಹಲವು ಗ್ರಾಮಗಳಲ್ಲಿ ಅತಿ ದೊಡ್ಡ ಆರ್ಥಿಕತೆ ಅಂತಂದರೆ ಅದು ಪುಷ್ಪ ಕೃಷಿ. ಆ ಪುಷ್ಪ ಕೃಷಿಯಲ್ಲಿ ದಶಕಗಳ ಹಿಂದೆ ದೊಡ್ಡ ಪ್ರಮಾಣದ ಸೋಲನ್ನು ಹತಾಶೆಯನ್ನು ಕಂಡಂತಹ ರೈತರು ಈಗ ಅತ್ಯಂತ ಸಂತೋಷದಿಂದ ಖುಷಿಯಿಂದ ಜೀವನವನ್ನು ಮಾಡ್ತಿದ್ದಾರೆ. ಮಾತ್ರ ಅಲ್ಲ, ಇತ್ತೀಚಿನ ದೊಡ್ಡ ಗೊಣಗಾಟ ಏನು ಅಂತಂದರೆ ನಮ್ಮ ಸಮಾಜದ ಒಳಗಡೆ ಅದು ನೇರವಾಗಿ ಗ್ರಾಮಾಂತರದ ಜನ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ ಅಂತ. ಆದರೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಈ ಹೋಬಳಿಯ ಬಹುತೇಕ ಗ್ರಾಮಗಳಲ್ಲಿ ರಿವರ್ಸ್ ಮೈಗ್ರೇಷನ್ ಆಗ್ತಿದೆ. ಅಂದರೆ ನಗರ ಪ್ರದೇಶದಲ್ಲಿರುವಂತಹ ಯುವಕರು ವಾಪಸ್ ತಮ್ಮ ಊರಿಗೆ ಬಂದು ಪುಷ್ಪ ಕೃಷಿಯನ್ನು ಮಾಡಿ ನಗರ ಪ್ರದೇಶಕ್ಕಿಂತಲೂ ಹೆಚ್ಚಿನ ಆದಾಯವನ್ನು ತಮ್ಮ ಹುಟ್ಟೂರಿನಲ್ಲಿ ಮಾಡ್ತಾ ಇದ್ದಾರೆ. ಆ ದೊಡ್ಡ ಆ ಸಕ್ಸಸ್ ಸ್ಟೋರಿ ಏನಿದೆ, ಆ ಸಕ್ಸಸ್ ಸ್ಟೋರಿನಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದರೆ ಊರುದ್ಧಾರ ಮಾಡುವಂತಹ ಕೆಲಸ. ಆ ಊರುದ್ಧಾರ ಮಾಡುವಂತಹ ಕೆಲಸಕ್ಕೆ ನಾಂದಿ ಆಡಿದಂತಹ ಕೃಷಿ ವಿಜ್ಞಾನಿ ನಮ್ಮೊಟ್ಟಿಗಿದ್ದಾರೆ. ಅವರಿಂದ ಈ ಒಟ್ಟು ಸಕ್ಸಸ್ ಸ್ಟೋರಿಯ ಒಂದಷ್ಟು ಪ್ರಮುಖ ಅಂಶಗಳ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಕೃಷಿ ವಿಜ್ಞಾನಿ ಡಾಕ್ಟರ್ ವಸಂತಕುಮಾರ್ ತಿಮ್ಕಾಪುರ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ಸಹಜವಾಗಿ ಊರುದ್ಧಾರ ಮಾಡೋ ಕೆಲಸ ಅಂತಾರೆ ಸರ್, ಅದು ಯಾರೋ ಒಬ್ಬರಿಂದ ಶುರುವಾಗಬೇಕಾಗತ್ತೆ ಅಂತ. ಆ ಶುರುವಾಗುವಂತಹ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ನೀವು ವಹಿಸಿದ್ದೀರಿ ಅನ್ನೋ ಮಾತನ್ನು ಈ ಭಾಗದ ರೈತರು ಹೇಳ್ತಿದ್ದಾರೆ. ಎಲ್ಲಿಂದ ಶುರುವಾಯಿತು? ನಿಮ್ಮ ಪರಿಚಯದ ಮೂಲಕ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಸರ್. ನಾನು ಒಬ್ಬ ಕೃಷಿ ವಿಜ್ಞಾನಿ. ನಾನು ರೈತರ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ನಾನು ಒಂದು ಸಂಕಲ್ಪ ಮಾಡಿ ನಾನಿದ್ದಂತಹ ಒಂದು ಒಳ್ಳೆ ಪಂಚತಾರ ಕೆಲಸವನ್ನು ಬಿಟ್ಟು ನಾನು ಹಳ್ಳಿಗಳ ಕಡೆ ಬಂದೆ. ಹಾಗೆ ಬಂದು ಅನೇಕ ಕೆಲಸಗಳನ್ನು ಮಾಡ್ತಾ ಇರುವಾಗ ನನಗೆ ಆಕಸ್ಮಿಕವಾಗಿ ಒಂದು ದಿವಸ ಪೇಪರಲ್ಲಿ ಓದಿದೆ, ಈ ಹಳ್ಳಿಯ ಏನು ಡಿಂಕಶೆಟ್ಟಹಳ್ಳಿ ಅಂತ ಹೇಳ್ತಾ ಇದ್ದೀವಿ, ಈ ಹಳ್ಳಿಯ ಒಬ್ಬ ರೈತನ ಬೆಳೆ ಒಂದು ಕ್ರಿಮಿನಾಶಕ ಸಿಂಪಡಣೆಯಿಂದ ಸುಟ್ಟೋಗಿದ್ದ ಸುದ್ದಿ ಬಂದಿತ್ತು. ಅಂಥ ಸುದ್ದಿ ಬಂದಾಗ ನಾವು ಯಾವತ್ತೂ ಆ ಹಳ್ಳಿಗಳಿಗೆ ಧಾವಿಸಿ ಆ ರೈತನಿಗೆ ಒಂದು ಧೈರ್ಯವನ್ನು ತುಂಬುವಂಥದ್ದು, ಅವನ ಬೆಳೆಯನ್ನು ಉಳಿಸುವಂತಹ ಪ್ರಯತ್ನ ಮಾಡುವಂಥದ್ದು ನಾವು ಮಾಡಿಕೊಂಡು ಬಂದಿದ್ದಂಥ ಕಾರ್ಯ. ಹಾಗಾಗಿ ಈ ಹಳ್ಳಿಗೆ ಮೊದಲ ಬಾರಿಗೆ ನಾವು ಆ ಒಂದು ಸುದ್ದಿಯ ಮೂಲಕ ನಾವು ಪರಿಚಯ ಆಯಿತು. ಆ ರೈತ ಮಂಜುನಾಥ್ ಅಂತಾರೆ, ನಾವು ಮಂಜಣ್ಣ ಅಂತ ಕರಿತೀವಿ. ಅವರ ಹೊಲದಲ್ಲಿ ಬಂದು ನಾವು ಅವರಿಗೆ ಸಮಾಧಾನ ಹೇಳಿ, ಅವರು ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ರು, ಗಂಡ ಹೆಂಡತಿ ಇಬ್ಬರೂ ಬೆಂಗಳೂರಿಗೆ ಹೊರಟೋಗೋಣ, ಈ ಕೃಷಿನೇ ಬೇಡ, ಇರೋದೇ ಇಷ್ಟು ಬೆಳೆಯಲ್ಲಿ ನಾವು ಅದನ್ನು ಸುಟ್ಕೊಂಡ್ರೆ ನಾವು ಏನು ಉದ್ಧಾರ ಆಗೋಕ್ಕಾಗತ್ತೆ, ಇಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ನಾವು ಅವ್ರಿಗೆ ಧೈರ್ಯ ಹೇಳಿ, ಈ ಬೆಳೆನ ನಾವು ಉಳಿಸ್ಕೊಡ್ತೀವಿ, ನಮ್ಮ ಹತ್ರ ಇದನ್ನು ಉಳಿಸ್ಕೊಳ್ಳುವಂಥ ಜ್ಞಾನವೂ ಇದೆ, ತಂತ್ರಜ್ಞಾನವೂ ಇದೆ, ನೀವು ಒಂದು ಪೈಸಾ ಖರ್ಚು ಮಾಡಬೇಡಿ, ನಾವು ಉಳಿಸ್ಕೊಡ್ತೀವಿ ಅಂತ ಧೈರ್ಯ ಹೇಳಿ ನಾವು ಹಾಗೆ ಅದಕ್ಕೆ ಉಪಚಾರ ಕೊಟ್ವಿ. ಆಗ ಕೊಟ್ಟಾಗ ಆ ಬೆಳೆ ಸುತ್ತಮುತ್ತ ಏನು ಬೆಳೆ ಇತ್ತು ಅದಕ್ಕಿಂತ ಉತ್ತಮವಾಗಿ ಬಂತು. ಆಗ ಮಂಜಣ್ಣ ಹೇಳಿದ್ರು, ನಮ್ಮ ಬೆಳೆ ಸುಟ್ಟೋಗಿದ್ದೆ ಒಳ್ಳೆಯದಾಯಿತು ಸರ್, ನಿಮ್ಗೆ ಈಗ ಒಳ್ಳೆ ಬೆಳೆ ಬಂದ್ಬಿಡ್ತು, ನಾವೀಗ ಬೆಂಗಳೂರಿಗೆ ಯಾಕೆ ಹೋಗಬೇಕು, ನೀವು ಸಿಕ್ಕಿದ್ದೀರಲ್ಲ. ಆದರೆ ನೋಡಿ ಸರ್, ನಮಗೆ ಈ ಬೆಳೆಯಲ್ಲಿ ಅನೇಕ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ರೋಗಗಳು ಕೀಟಗಳು ಬರ್ತವೆ, ನೀವೇನಾದ್ರು ನಮಗೆ ಹೇಳ್ಕೊಡಿ, ಸಹಾಯ ಮಾಡಿ ಸರ್ ಅಂತ ಹೇಳಿದ್ರು. ಆಮೇಲೆ ನಾವು 30 ಕಿಲೋಮೀಟ್ರು ನಮ್ಮ ಮೈಸೂರಿಂದ ಇದು, ನಾವು ದಿವಸ ಇಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ, ಅವರು ಕೂಡ ಅಲ್ಲಿಗೆ ಬರೋಕ್ಕಾಗ್ತಿರ್ಲಿಲ್ಲ ನಮ್ಮ ಪ್ರಯೋಗಾಲಯಕ್ಕೆ. ಆಗ ನಾವು ಏನು ಮಾಡಿದ್ವಿ, ಅಷ್ಟರಲ್ಲೇ ಅವರೇ ಒಬ್ಬ ಯುವಕನ್ನ ಕರ್ಕೊಂಬಂದಿದ್ರು. ಇವನಿಗೊಂದು ಏನಾರ ಕೆಲಸ ಕೊಡಿಸಿ ಸರ್, ಡಬಲ್ ಡಿಗ್ರಿ ಮಾಡಿದ್ದಾನೆ, BA B.Ed ಮಾಡಿದ್ದಾನೆ, ಕೆಲಸ ಇಲ್ಲ, ಅವನಿಗೆ ಆದಾಯನೂ ಇಲ್ಲ, ಭಾಳ ಕಷ್ಟಪಡ್ತಿದ್ದಾನೆ ಅಂತ ಹೇಳಿದ್ರು. ಆಗ ನಾವು ಒಂದು ಐಡಿಯಾ ಮಾಡಿದ್ವಿ, ಏನಂತ ಅಂದರೆ ಆ ಹುಡುಗನ್ನ ನಾವು ಒಂದು ಕಾನ್ಸೆಪ್ಟ್ ಮಾಡಿದ್ವಿ, LCD ಅಂತ, ಅಂದರೆ ಲೋಕಲ್ ಕ್ರಾಪ್ ಡಾಕ್ಟರ್ ಅಂತ. ಅವನ್ನ ನಮ್ಮ ಮೈಸೂರಿನಲ್ಲೇ ಕೆಲಸಕ್ಕೆ ಇಟ್ಕೊಂಡು ಅವನಿಗೆ ಎಲ್ಲ ಬೆಳೆಗಳ ಬಗ್ಗೆ, ಬೆಳೆಯನ್ನು ಹೇಗೆ ಬೆಳಿಬೇಕು, ಮತ್ತು ಯಾವ ರೀತಿ ರೋಗಗಳು ಬರ್ತವೆ, ಯಾವ ರೀತಿ ಕೀಟಗಳು ಬರ್ತವೆ, ಆ ಟೆಕ್ನಿಕಲ್ ಡೀಟೇಲ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಸರ್ ಒಂದು ವಿಚಾರನ ನಾವು ಮುಖ್ಯವಾಗಿ ಮಾತಾಡೋಣ ಸರ್. ಅಂದರೆ ಲ್ಯಾಬ್ ಟು ಲ್ಯಾಂಡ್ ಅಂತ. ಆ ಲ್ಯಾಬ್ ಟು ಲ್ಯಾಂಡ್ ಅನ್ನುವಂತಹದ್ದು ಅದು ಕೇಳೋಕ್ಕೆ ಈಗ ಅಪರೂಪದ ಪದ ಅನಿಸುತ್ತೆ. ಬಹುತೇಕರು ಇರಬೇಕಾಗಿದ್ದಾಗೆ, ಕೃಷಿ ವಿಜ್ಞಾನ ಇರಲಿ ಅಥವಾ ಬೇರೆ ವಿಜ್ಞಾನ ಇರಲಿ, ಲ್ಯಾಬ್ನಿಂದ ನೇರವಾಗಿ ಫಲಾನುಭವಿಗೆ ತಲುಪಬೇಕಾಗಿತ್ತು. ಆದರೆ ಬಹುತೇಕ ಸಂಶೋಧನೆಗಳು ಆ ನಿಟ್ಟಿನಲ್ಲಿ ಕಾರ್ಯಗತ ಆಗ್ತಾ ಇಲ್ಲ.
ಆದರೆ ನೀವು ಅಂದರೆ ಅಲ್ಲೆಲ್ಲೋ ಮೈಸೂರಿನಲ್ಲಿ ಇದ್ಕೊಂಡು ಈ ಡಿಂಕಾಶೆಟ್ಟಹಳ್ಳಿ ಅಂತ ಊರಿನ ಸಮಸ್ಯೆನ ಅಡ್ರೆಸ್ ಮಾಡುವಾಗ ಒಂದು ಚೇಂಜ್ ಓವರ್ನಂತೂ ನೀವು ತರಬೇಕು ಅನ್ನೋ ಮನಸ್ಸಿತ್ತು ಸರ್. ಆದರೆ ಆ ಕ್ಷಣಕ್ಕೆ ಇಲ್ಲಿ ನಡೀತಾ ಇದ್ದ ಕೃಷಿ ಏನು, ಈ ಕ್ಷಣ ನಾವು ಸಕ್ಸಸ್ ಸ್ಟೋರಿನ ಮಾತಾಡ್ತಿರುವಾಗ ಈಗ ಆಗ್ತಾ ಇರುವ ಬದಲಾವಣೆ ಏನು, ಆ ಚೇಂಜ್ ಓವರ್ ಏನಿದೆ ಅದನ್ನು ಮೊದಲು ದಯವಿಟ್ಟು ಒಂಚೂರು ಮಾಹಿತಿ ಕೊಡಿ ಸರ್. ಖಂಡಿತ. ಇಲ್ಲಿ ಬಂದಾಗ ನೋಡಿದ್ರೆ ಒಂದು ಮನೆಗೆ ಅಂದರೆ ಒಂದು ಕುಟುಂಬಕ್ಕೆ ಅವ್ರಿಗೆ ಎಷ್ಟೇ ಎಕರೆ ಇರಲಿ, 2 ಎಕರೆ ಇರಲಿ, 3 ಎಕರೆ ಇರಲಿ, ಅವರು ಒಂದು ಸರಿಗೆ ಬೆಳೆಯೋಕ್ಕಾಗ್ತಿದ್ದು ಕೇವಲ 10 ಗುಂಟೆಗಳಲ್ಲಿ. 10 ಗುಂಟೆ ಅಂತ ಅಂದರೆ 500ರಿಂದ 600 ಗಿಡ ಅಷ್ಟೇ ಬೆಳೆಯೋಕ್ಕಾಗ್ತಿದ್ದು. ಯಾಕೆ ಅಂದರೆ ಅವರಲ್ಲಿ ನೀರಿದ್ದಿದ್ದು ಅಷ್ಟೇ, ಮತ್ತು ಗಂಡ ಹೆಂಡತಿ ಇಬ್ಬರೂ ಸೇರಿಕೊಂಡು ಬಿಂದಿಗೆಯಲ್ಲಿ ಪ್ರತಿ ದಿವಸ ನೀರು ಹಾಕಬೇಕಲ್ಲ, ಅದು ಅಷ್ಟು 500 ಗಿಡಕ್ಕೆ ಹಾಕೋಕ್ಕಾಗ್ತಿದ್ದು. ನೀರಿದ್ದಿದ್ದು ಅಷ್ಟೇ, ಅವರ ಮಾನವ ಸಂಪನ್ಮೂಲನೂ ಅಷ್ಟೇ ಇದ್ದಿದ್ದು. ಹೆಚ್ಚಿಗೆ ಕೂಲಿ ಕೊಟ್ಟು ಕರ್ಕೊಳ್ಳೋಕ್ಕೆ ಅವ್ರ ಹತ್ರ ಹಣದ ಸಂಪನ್ಮೂಲ ಇರಲಿಲ್ಲ. ಮತ್ತು ಯಾವುದೇ ಜ್ಞಾನವನ್ನು ಕೊಡುವ ಯಾವ ಸಂಸ್ಥೆಗಳಾಗಲಿ ಯಾವುದೂ ಇರಲಿಲ್ಲ ಅವ್ರಿಗೆ, ಕಂಪ್ನಿಯವರಾಗಲಿ ಯಾರೂ ಇರಲಿಲ್ಲ. ಅಂತಿದ್ದಾಗ ಅವರ ಆದಾಯ ವರ್ಷಕ್ಕೆ ಕೇವಲ 40ರಿಂದ 50 ಸಾವಿರ ರೂಪಾಯಿ ಆದಾಯ ಇತ್ತು. ಅಂಥದ್ರಲ್ಲಿ ಇಲ್ಲಿ ಯಾವ ತಂತ್ರಜ್ಞಾನನೂ ಅಳವಡಿಸ್ಕೊಂಡಿರಲಿಲ್ಲ ರೈತರು. ಅವ್ರಿಗೆ ಅದರ ಮಾಹಿತಿನೇ ಇರಲಿಲ್ಲ. ಮೈಸೂರಿಗೆ ಮಂಡ್ಯಕ್ಕೆ ಇಷ್ಟು ಹತ್ತಿರ ಇದ್ರೂ ಅವ್ರಿಗೆ ಮಾಹಿತಿ ಇರಲಿಲ್ಲ. ಹಾಗಾಗಿ ನಾವು ಇದು ಒಳ್ಳೆಯ ಒಂದು ಮಾದರಿಯ ಮಾಡ್ಬೋದು ಅಂತ ಹೇಳಿ ನಾವು ಎಲ್ಲ ತಂತ್ರಜ್ಞಾನವನ್ನು, ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಅವಕಾಶ ಅಂತ ಹೇಳಿ ನಾವು ಅವರಿಗೆ ನಾವು ಅದನ್ನು ಹೇಳ್ಕೊಡೋದಕ್ಕೆ ಶುರು ಮಾಡಿದ್ವಿ. ಅದೇ ಸಮಯಕ್ಕೆ ಆ ಒಂದು ನಿರುದ್ಯೋಗಿ ಯುವಕನನ್ನು ತರಬೇತಿ ಕೊಟ್ಟು ಈ ಊರಿನಲ್ಲೇ ಬಿಟ್ಟು ಅವನಿಗೆ ಬೇಕಾದಂಥ ತರಬೇತಿಯನ್ನು ಕೊಟ್ಟು ಬಿಟ್ಟಾಗ ಅವನು ಪ್ರತಿ ದಿವಸ ಅವರಿಗೆ ರೈತರಿಗೆ ಸಿಗ್ತಾಯಿದ್ದ. ಹಾಗಾಗಿ ಅವ್ರಿಗೆ ಪ್ರತಿ ದಿವಸ ಮಾಹಿತಿ ಸಿಗ್ತಾಯಿತ್ತು. ಅವನಿಗೆ ಗೊತ್ತಾಗದೇ ಇರೋದನ್ನು ಅವನು ವಾಟ್ಸಪ್ ಮೂಲಕ ಫೋಟೋ ತೆಗೆದು ನಮಗೆ ಕಳಿಸ್ತಾ ಇದ್ದ. ಆ ಕೂಡಲೇ ಇದು ಏನು ಸಮಸ್ಯೆ, ಇದಕ್ಕೆ ಏನು ಔಷಧಿ ಹಾಕಬೇಕು ಅಥವಾ ಯಾವ ಗೊಬ್ಬರ ಕೊಡಬೇಕು ಅನ್ನೋ ಮಾಹಿತಿಯನ್ನು ನಾವು ಅವರಿಗೆ ತಲುಪಿಸ್ತಾ ಇದ್ವಿ. ಹಾಗಾಗಿ ಆಮೇಲೆ ಡ್ರಿಪ್ ಇರಿಗೇಷನ್ನು, ಮಲ್ಚಿಂಗು ಎಲ್ಲವನ್ನೂ ಕೂಡ ನಾವು ಅವ್ರಿಗೆ ಹಾಕಿಸ್ಕೊಟ್ವಿ. ಸರ್ಕಾರದ ಮೂಲಕ ಸಬ್ಸಿಡಿ ಕೊಡಿಸೋದು, ಇದ್ರ ಮೂಲಕ ಎಲ್ಲ ಕೊಡಿಸಿದಾಗ 10 ಗುಂಟೆಗೆ ಸಾಕಾಗ್ತಿದ್ದ ನೀರು 1 ಎಕರೆಗೆ ಆಗುವಷ್ಟು ಬೆಳೆ ಬೆಳಿಬೋದಾಯಿತು. ಮತ್ತು ನೀರು ಹುಯ್ಯೋ ಸಮಸ್ಯೆನೇ ಇರಲಿಲ್ಲ. ಯಾಕೆಂದರೆ ನಾವು ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ ಮಾಡಿಸ್ಕೊಟ್ಟಿದ್ವಿ. ಮತ್ತು ಯಾವ್ಯಾವ ಗೊಬ್ಬರ ಹಾಕಬೇಕು ಅಂತ ಗೊತ್ತಿರಲಿಲ್ಲ, ಅವುಗಳನ್ನೆಲ್ಲ ಹೇಳ್ಕೊಟ್ವಿ. ಮತ್ತು ಯಾವ್ಯಾವ ಔಷಧಿ ಹೊಡಿಬೇಕು ಅಂತ ಗೊತ್ತಿರಲಿಲ್ಲ, ಔಷಧಿಗಳನ್ನು ಕೊಟ್ವಿ. ಮತ್ತು ನಾವೇ ಕಂಡುಹಿಡಿದಂಥ ಔಷಧಿಗಳನ್ನು ಅವರಿಗೆ ಸಾಲದ ಮೂಲಕ ಕೊಟ್ವಿ. ಯಾಕೆಂದರೆ ಅವ್ರ ಹತ್ರ ದುಡ್ಡಿರಲಿಲ್ಲ. ಹಾಗಾಗಿ ಸಾಲದ ಮೂಲಕ ಕೊಟ್ಟು ಅವರಿಗೆ ಒಳ್ಳೆ ಬೆಳೆ ಬಂದು ಆದಾಯ ಬಂದಾಗ ಅವರಿಗೆ ನಾವು ಹಣ ವಾಪಸ್ ಪಡಿತಾ ಇದ್ವಿ. ಅದಕ್ಕೆ ಯಾವುದೇ ಬಡ್ಡಿಯನ್ನು ಹಾಕದೆ ನಾವು ಒಂದು ರೀತಿ ಮೈಕ್ರೋ ಫೈನಾನ್ಸ್ನ ಬೇರೆ ರೂಪದಲ್ಲಿ ಮಾಡಿ ರೈತರ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ವಿ. ಅದನ್ನು ನೋಡ್ತಾ ಒಂದು 5-6 ಜನ ಶುರು ಮಾಡಿದ್ರು. ಊರೇ ಅದನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಆನಂತರ ಪಕ್ಕದ ಹಳ್ಳಿಗಳು ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ಒಂದು ಸುಮಾರು 20 ಹಳ್ಳಿಗಳಲ್ಲಿ ಈ ರೀತಿಯಾದ ಒಂದು ಪುಷ್ಪಕ್ರಾಂತಿ ಆಗಿದೆ. ಹಾಗಾಗಿ ಇಲ್ಲಿ ಆರ್ಥಿಕತೆ ಅತ್ಯಂತ ಉತ್ತಮವಾಗಿ ಬೆಳವಣಿಗೆ ಆಗಿದೆ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇವರ ಆದಾಯ, ವಾರ್ಷಿಕ ಆದಾಯ ಬರೀ ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ಅಂತಾರಲ್ಲ, ಅದಲ್ಲ, ದ್ವಿಗುಣ ಅಲ್ಲ, 10 ಪಟ್ಟಿಗಿಂತಲೂ ಹೆಚ್ಚು ಅವರ ಆದಾಯ ಜಾಸ್ತಿ ಆಗಿದೆ. ಹಾಗಾಗಿ ಇದನ್ನು ನಾವು ಊರಿನ ಮೂಲಕ ನಾವು ನಡೆದಾಡುವಾಗಲೇ ಆ ಊರಲ್ಲಿ ಏನೇನು ಬದಲಾವಣೆಗಳಾಗಿದೆ, ಹಳೆ ಮನೆಗಳು, ಮುರಿದೋಯ್ತರ ಮನೆಗಳು, ಅದರ ಪಕ್ಕದಲ್ಲಿ ಹೊಸ ಮನೆಗಳು ಬರ್ತಾ ಇರೋದು, ಅವುಗಳ ಮೂಲಕ ಅವ್ರ ಮಕ್ಕಳು ಯಾವ ಸ್ಕೂಲ್ಗೆ ಹೋಗ್ತಿದ್ರು ಮೊದಲು, ಈಗ ಯಾವ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಮತ್ತು ಅವರ ಆರ್ಥಿಕತೆ ಎಷ್ಟಿತ್ತು ಮೊದಲು, ಈಗ ಎಷ್ಟಿದೆ ಅನ್ನೋದನ್ನು ಎಲ್ಲವನ್ನೂ ಕೂಡ ನಾವು ಸಾಕ್ಷಿ ಮೂಲಕವಾಗಿ ನಾವು ಅದನ್ನು ನಾವು ನೋಡ್ಬೋದು. ಅದರಿಂದ ಇದು ಒಂದು ಸುಂದರ ಮಾದರಿಯಾಗಿದೆ. ರೈತನ ಆರ್ಥಿಕತೆಯನ್ನು ನಾವು ಬದಲಾವಣೆ ಮಾಡಬೇಕು, ಅವನಿಗೆ ಸಬಲನನ್ನಾಗಿ ಮಾಡಬೇಕು ಅಂತ ಅಂದರೆ ಇದಕ್ಕೆ ಒಂದು ಒಳ್ಳೆ ಮಾದರಿ ಇದೆ. ಇದನ್ನು ಸಂಬಂಧಪಟ್ಟ ಸರ್ಕಾರದ ಸಂಸ್ಥೆಗಳು ಮತ್ತು ಅಧಿಕಾರಿಗಳು ಮತ್ತು ಸರ್ಕಾರಗಳು ಇದಕ್ಕೆ ಏನೇನು ಮಾದರಿಯನ್ನು ಪಡೆದು ಬೇರೆ ಭಾಗಕ್ಕೆ ಇದನ್ನು ಹಂಚುವುದಾದರೆ ಅದಕ್ಕಿಂತ ದೊಡ್ಡ ಒಂದು ಸಂತೋಷ ನಮಗೆ ಇನ್ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ಈ ಮೂಲಕ ವಿಸ್ತಾರ ಟಿವಿಯ ಮೂಲಕ ನಾನು ಹೇಳೋದಕ್ಕೆ ಮತ್ತು ಬೇಡಿಕೆ ಇಡೋದಕ್ಕೆ ಬಯಸ್ತೇನೆ. ಒಂದು ಮಾದರಿಯನ್ನು ಸೆಟ್ ಮಾಡಿದ್ವಿ ಅನ್ನೋ ಮಾತನ್ನು ನೀವು ಹೇಳ್ತಾ ಇದ್ದೀರಿ ಸರ್. ಆ ಮಾದರಿಯನ್ನು ಸೆಟ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನಿಮಗೆ ಏನೇನು ಚಾಲೆಂಜಸ್ಗಳಿತ್ತು, ಆ ಚಾಲೆಂಜಸನ್ನು ನೀವು ಓವರ್ಕಮ್ ಮಾಡಿದ್ದು ಹೇಗೆ, ಅದರ ಟೆಕ್ನಿಕಲ್ ಡೀಟೇಲನ್ನು ನೀವು ಹೇಳ್ಬೋದಾ ಅಂತ. ಯಾಕಂದರೆ ಸಾಮಾನ್ಯವಾಗಿ ರೈತರಿಗೆ ಈ ಪ್ರಶ್ನೆಯನ್ನು ಕೇಳಿದ್ರೆ ಸಹಜವಾಗಿ ಅಷ್ಟು ವೈಜ್ಞಾನಿಕವಾದ ಮಾಹಿತಿ ಇರೋದಿಲ್ಲ. ನೀವು ಒಬ್ಬ ಕೃಷಿ ವಿಜ್ಞಾನಿಯಾಗಿ ಅದನ್ನು ಹೆಂಗೆ ಕನ್ವೆ ಮಾಡ್ತೀರಿ ಸರ್?
ಏನಂತಂದರೆ ನನಗೆ ಒಂದು ರೈತನ ಮಗನಾಗಿರೋದ್ರಿಂದ ನನಗೆ ಕೃಷಿಯಲ್ಲಿ ನಮ್ಮ ಹುಟ್ಟಿದಾಗಲಿಂದ ನಾನು ನೋಡ್ಕೊಂಬಂದಿರೋನು. ಕೃಷಿಯಲ್ಲಿ ಕೃಷಿಕರ ಬವಣೆ ಏನು, ಅವರ ಜ್ಞಾನದ ಮಟ್ಟ ಏನು, ಆ, ಜ್ಞಾನಕ್ಕಿಂತ ಅಜ್ಞಾನವೇ ಜಾಸ್ತಿ ಇತ್ತು. ಅದರಿಂದಾಗಿ ಒಳ್ಳೆ ಬೆಳೆ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ಅಜ್ಞಾನವನ್ನು ನಾವು ಅವರ ಭಾಷೆಯಲ್ಲಿ ಅವರ ಮನೆ ಬಾಗಿಲಲ್ಲೇ ಹೋಗಿ ನಾವು ಹೇಳಿಕೊಟ್ಟು ಅವರ ಹೊಲದಲ್ಲಿ ನಾವು ಮಾಡಿ ತೋರಿಸಿದಾಗ ಅವ್ರು ನಂಬ್ತಾರೆ. ಇಲ್ಲ ಅಂತ ಅಂದರೆ ಅದು ಅವ್ರಿಗೆ ನಂಬಿಕೆ ಬರೋದಿಲ್ಲ. ಆ ನಂಬಿಕೆ ಬರೆಸ್ಬೇಕು. ಮೊದಲನೇದಾಗಿ ನಾವು ಇಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಒಂದು ಸತಿ ಹೊಲ ಉತ್ತು ಅವರಿಗೆ ನಾನು ರೈತನ ಮಗ ಅಂತ ನಂಬಿಕೆ ಬರೆಸ್ಬೇಕಾಯ್ತು. ಮತ್ತು ಇಲ್ಲಿಗೆ ಬಂದಾಗ ಈ ಥರ ಸೇವೆ ಮಾಡ್ತೀವಿ ಅಂತ ಬಂದಾಗ ಅನೇಕ ಅನುಮಾನಗಳು ಬರ್ತವೆ. ಏನೇನು ಬರುತ್ತೆ ಅಂತಂದರೆ, ಇವನೇನೋ ಸ್ವಂತ ಲಾಭಕ್ಕೆ ಬಂದಿದ್ದಾನೆ ಅಂತ. ಇಂಥ ಬಡ ಹಳ್ಳಿಗಳಲ್ಲಿ ಯಾವ ಆರ್ಥಿಕತೆಯೂ ಇಲ್ಲದಿರೋ ಕಡೆ ಯಾರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಕಾಣಿಸಲ್ಲ ಅವ್ರಿಗೆ. ನಾನು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದೆ ಫಸ್ಟು. ಎರಡನೇದು, ನಾನು ಸರ್ಕಾರಿ ಅಧಿಕಾರಿ ಅಲ್ಲ, ನೀವು ಯಾರೂ ನನ್ನನ್ನು ಕ್ವಶನ್ ಮಾಡೋದು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ, ಸರ್ಕಾರ ಮಾಡದೇ ಇರೋ ಕೆಲಸಗಳನ್ನು ನನ್ನನ್ನು ಕೇಳಬೇಡಿ ಆಯಿತಾ. ನಾನು ಸರ್ಕಾರದ ಅಧಿಕಾರಿ ಅಲ್ಲ. ಮೂರನೇದು, ನಾನು ಇಲ್ಲಿ ಬಂದು ಎಲೆಕ್ಷನ್ ನಿಲ್ಲಕ್ಕೆ ಬಂದಿಲ್ಲ ನಾನು ಆಯಿತಾ. ಅದರಿಂದ ನನಗೆ ಯಾವುದೇ ಸ್ವಾರ್ಥತೆ ಇಲ್ಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನನ್ನ ರೈತನ ಮಗ ಅನ್ನೋದಕ್ಕೆ ಅವ್ರು ಯಾರೋ ಹೊಲ ಉಳ್ತಾರೆ, ಕೊಡಿ ಆರಿಸ್ಕೊಂಬಿಟ್ಟು ಹೊಲ ಉತ್ಬಿಟ್ಟು ತೋರಿಸ್ತೆ ನಾನು. ನೋಡಿ, ನಾನು ಸಾಲು ಹೊಡಿತೀನಿ ನೋಡಿ, ಯಾರೂ ಈ ಥರ ಹೊಡೆಯೋಕ್ಕಾಗಲ್ಲ, ನೀವು ಕೆಟ್ಟ ಸಾಲು ಹೊಡೆದಿದ್ದನ್ನು ಸರಿ ಮಾಡಿಸ್ಕೊಡ್ತೀನಿ ನೋಡಿ ಅಂದ್ಬಿಟ್ಟು ಮಾಡಿದಾಗ ಅವ್ರಿಗೆ ಇವನು ರೈತನ ಮಗ, ಇವನು ಜೆನೈನ್ ಪರ್ಸನ್ ಅಂತ ಅವ್ರಿಗೆ ಅರಿವಾಯಿತು. ಹಾಗಾಗಿ ಎಲ್ಲರೂ ಒಬ್ರದ್ದೊಬ್ರು ನೋಡಿಕೊಂಡು ನಮ್ಮನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಈಗಾಗಲೇ 6-7 ವರ್ಷ ಕಳೆದಿದೆ. ಇಲ್ಲಿ ಅತ್ಯಂತ ಉತ್ತಮವಾದ ಬದಲಾವಣೆ ಆಗಿದೆ, ಎಲ್ಲ ರೀತಿಯ ಬದಲಾವಣೆ ಆಗಿದೆ. ಅನೇಕ ಉದ್ಯೋಗ ಸೃಷ್ಟಿಯಾಗಿದೆ. ಬಾಲದಿಂದ ಅಬಾಲ ವೃದ್ಧರವರೆಗೆ ಅಂತ ಹೇಳ್ತಾರಲ್ಲ, ಯುವಕರಿಗೆ ಕೆಲಸ ಇರಲಿಲ್ಲ ಇಲ್ಲಿ ಮಕ್ಕಳು ಕೂಡ ಕೂತ್ಕೊಂಡು ಹೂ ಕಟ್ಬೋದು ಈಗ. ಅದನ್ನೇನು ಬಾಲ ಇದು ಅಂತ ಇದು ಮಾಡಬಾರ್ದು. ಅದು ಖುಷಿಯಿಂದ ಕಟ್ಕೊಳ್ತಾರೆ ಕೂತ್ಕೊಳ್ಳಿ. ಅವ್ರ ಮನೆಯಲ್ಲೇ ಹೂ ಕಿತ್ತದನ್ನು ಅವ್ರು ಕೀಳೋದನ್ನೇನು ನಾವು ಇದನ್ನು ಅಪರಾಧ ಅಂತ ತಗೋಬಾರ್ದು. ಮುದುಕಿರು 80 ವರ್ಷದ ಮುದುಕಿರು ಕೂತ್ಕೊಂಡು ಅವರ ಪಾಕೆಟ್ ಮನಿ ಅರ್ನ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇಡೀ ಊರೇ ಇಂಥ ಒಂದು ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ. ಇದು ಒಂದು ಒಳ್ಳೆಯ ಮಾದರಿ ಗ್ರಾಮಗಳು ಸುತ್ತಮುತ್ತ ಇದ್ದಾವೆ. ಈ ಮಾದರಿಯನ್ನು ತಗೊಂಡು, ಅಂದರೆ ಇಲ್ಲಿ ಏನೇನು ಕೊರತೆ ಇತ್ತು ಅಂತಂದರೆ, ನಾನು ಇನ್ಫಾರ್ಮೇಷನ್ ಗ್ಯಾಪ್ ಅಂದರೆ ಮಾಹಿತಿಯ ಕೊರತೆ ಇತ್ತು. ನಂತರ ಸರಿಯಾದ ಔಷಧಿ ಉಪಚಾರಗಳ ಅದು ಸಿಗದೇ ಅವುಗಳ ಕೊರತೆ ಇತ್ತು, ಅದನ್ನು ತುಂಬಿಸಿದ್ವಿ. ಆನಂತರ ಅವ್ರಿಗೆ ಕೊಂಡ್ಕೊಳ್ಳೋಕೆ ದುಡ್ಡಿರಲಿಲ್ಲ, ಅಂದರೆ ಅದನ್ನ ಇನ್ವೆಸ್ಟ್ಮೆಂಟ್ ಗ್ಯಾಪ್ ಅಂತ ಕರಿತೀವಿ. ಅದನ್ನು ನಾವು ಅಷ್ಟೂ ಈ ಮಾಹಿತಿ ಉಚಿತವಾಗಿ ಕೊಟ್ವಿ. ಆಮೇಲೆ ಇನ್ಪುಟ್ ನಾವು ಕಂಡುಹಿಡಿದಂಥ ಔಷಧಿಗಳು ಕೊಟ್ವಿ. ಅದನ್ನು ಸಾಲದ ರೂಪದಲ್ಲಿ ಕೊಟ್ವಿ. ನೀವು ಒಳ್ಳೆ ಬೆಳೆ ಬೆಳೆದ್ರೆ ಅದನ್ನು ನಮಗೆ ಆಗ ನೀವು ಅದರ ಕೊಡಿ, ಬಡ್ಡಿ ಕೊಡಬೇಡಿ, ನೀವು ಬೆಳೆಯೋಕ್ಕಾಗದೇ ಇದ್ದರೆ ನಮಗೆ ಹಣ ಕೊಡದೋದ್ರೂ ಪರವಾಗಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಧೈರ್ಯ ಹೇಳಿ ಕೊಟ್ವಿ. ಅದೆಲ್ಲ ರೈತರು ಭಾಳ ಪ್ರಾಮಾಣಿಕವಾಗಿ ನಮ್ಮ ಔಷಧಿ ತಗೊಂಡು ಉಪಯೋಗಿಸಿ ಒಳ್ಳೆ ಬೆಳೆ ಬೆಳೆದು ನಮಗೆ ಹಣವನ್ನು ವಾಪಸ್ ಕೊಟ್ಟರು. ಹಾಗಾಗಿ ಇದು ಯಶಸ್ವಿ ಪ್ರಯೋಗ ಆಯಿತು. ಹಾಗಾಗಿ ಈ ಒಂದು ಮಾದರಿಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಒಂದು ಅಗ್ರಿಕಲ್ಚರ್ ಪ್ರೋಸೆಸ್ ಅಂದರೆ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಸರ್. ಅದನ್ನು ಕ್ವಿಕ್ಕಾಗಿ ಮಾತಾಡೋಣ. ಬಿತ್ತನೆಯಲ್ಲಿ ಅಥವಾ ನಾಟಿ ಪ್ರಕ್ರಿಯೆಯಲ್ಲಿ ಮೊದಲೇಗಿತ್ತು, ಈಗಾಗಿದೆ ಸರ್? ಮೊದಲು ಅವರೇ ಹಳೆ ಬೆಳೆಯಿಂದ ತಗೊಂಡಂತಹ ಕಾಂಡವನ್ನು ತಗೊಂಡು ಅದನ್ನು ಸಸಿ ಮಡಿಯಲ್ಲಿ ನೆಟ್ಟು ಅದರಿಂದ ಬೇರು ಬರೆಸ್ಕೊಂಡು ಅದನ್ನು ನೆಟ್ಟು ಮಾಡ್ತಿದ್ರು. ಒಂದು ಗುಣಿಗೆ 4-5 ಸಸಿನ ನೆಡ್ತಿದ್ರು. ಯಾಕೆಂದರೆ ಒಂದೇ ಬೆಳೆಯನ್ನು ಬೆಳೆದು ಆ ಮಣ್ಣಲ್ಲಿ ರೋಗಗಳು ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಗಿಡಗಳು ಸತ್ತೋಗ್ತಾಯಿದ್ವು. ಅದರಲ್ಲೂ ನೆಟ್ಟಾಗ್ಲಿಂದ ಹಿಡಿದು ಹೂವು ಬಂದಾಗ ಜಾಸ್ತಿ ಸಾಯ್ತಾಯಿದ್ವು. ಹಾಗಾಗಿ ಅವರು 4-5 ಗಿಡ ನೆಟ್ಟರು ಒಂದೊಂದು ಗುಣಿನಲ್ಲಿ ಒಂದು ಉಳ್ಕೊಳ್ತಿರ್ಲಿಲ್ಲ. ಹಾಗಾಗಿ 500 ಗಿಡ ನೆಟ್ಟರು ಅವ್ರಿಗೆ ಸಿಗ್ತಿದ್ದು 300-350 ಗಿಡಗಳು ಉಳ್ಕೊಳ್ತಾಯಿದ್ವು. ನಾಟಿ ಪ್ರಕ್ರಿಯೆ ಮೊದಲೇಗಿತ್ತು, ಈಗಾಗಿದೆ. ಅದು ಈಗ ಏನು ಮಾಡಿದರೆ ಟ್ರೇ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಟ್ರೇನಲ್ಲಿ ಸಸಿ ಏಳಿಸಿರ್ತಾರೆ. ಆ ಸಸಿಯನ್ನು ಈಗ ನೆಡ್ತಾರೆ. ಈಗ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ, ಹನಿ ನೀರಾವರಿ ಮಾಡಿದ್ದಾರೆ, ಮತ್ತು ಮಲ್ಚಿಂಗ್ ಮಾಡಿದ್ದಾರೆ. ಹೀಗಾಗಿ ಅವ್ರಿಗೆ ಆಧುನಿಕ ನೀರು ಸಾಕಾಗ್ತದೆ, ಮತ್ತು ರೋಗಗಳು ಕಡಿಮೆ ಆಗಿದೆ, ಮತ್ತು ಎಫೆಕ್ಟಿವ್ ಕಂಟ್ರೋಲ್ ಮೆಷರ್ಸ್ ಕೊಟ್ಟಿರೋದ್ರಿಂದ ಅವ್ರಿಗೆ ರೋಗ ಆಲ್ಮೋಸ್ಟ್ 95% ಅಷ್ಟು ರೋಗ ಕಡಿಮೆ ಆಗೋಗಿದೆ. ರೋಗಗಳು ಕಡಿಮೆ ಆಗೋದು ಅಂದರೆ ಯಾವ ಥರದ ರೋಗಗಳು ಮೊದಲಿತ್ತು ಸರ್? ಅದನ್ನು ಸಾಲು ಮಾಡೋ ದೃಷ್ಟಿಯಿಂದ, ಅಂದರೆ ಅದನ್ನು ನಿವಾರಣೆ ಮಾಡೋ ದೃಷ್ಟಿಯಿಂದ ಅಥವಾ ಸಂಪೂರ್ಣವಾಗಿ ತಡೆಗಟ್ಟೋ ದೃಷ್ಟಿಯಿಂದ ನಿಮ್ಮ ಪ್ರಯತ್ನ ಏನಿತ್ತು ಸರ್? ಈಗ ನೋಡಿ, ಬೇರು ಕೊಳೆ ರೋಗ ಅಂತ ಇವ್ರಿಗೆ ಒಂದು ಸಿಂಹ ಸ್ವಪ್ನ ಆದಂಥ ರೋಗ ಅದು. ಬೇರು ಕೊಳೆ ರೋಗ ಅಂತಂದರೆ ಮಣ್ಣಲ್ಲಿರುತ್ತದು. ಗಿಡ ಸೆಟ್ಟಾಗ ಅದಕ್ಕೆ ಬೇರಿಗೆ ಅಟ್ಯಾಕ್ ಮಾಡೋಕ್ಕೆ ಶುರು ಆಗುತ್ತೆ. ಬೇರೆ ಗಿಡದ ಬಾಯಿ ಆದ್ದರಿಂದ
ಅದು ಸತ್ತೋದ್ರೆ ಅದಕ್ಕೆ ಆಹಾರ ನೀರು ಸಪ್ಲೈ ಆಗೋದಿಲ್ಲ, ಹಾಗಾಗಿ ಗಿಡ ಸತ್ತೋಗ್ತಾ ಇದ್ವು. ಅದಕ್ಕೆ ಸೊರಗು ರೋಗ ಅಂತ ಕರಿಬೋದು ಅಥವಾ ಬೇರು ಕೊಳೆ ರೋಗ ಅಂತ ಕರಿಬೋದು. ಅದು ಸತ್ತೋಗ್ತಾ ಇತ್ತು. ಮಣ್ಣಿನಿಂದ ಬರುವ ರೋಗಗಳಿಗೆ ಸಾಮಾನ್ಯವಾಗಿ ಟ್ರೀಟ್ಮೆಂಟು ಅಸಾಧ್ಯ, ಅದರಲ್ಲೂ ಫೀಲ್ಡ್ ಕ್ರಾಪ್ಸಲ್ಲಿ. ಅಂಥದ್ರಲ್ಲಿ ನಾವು ಭಾಳ ಉತ್ತಮವಾದ ಟೆಕ್ನಿಕ್, ಸಸಿಗಳಿಗೇ ಉಪಚಾರ ಕೊಟ್ಟು ನೆಡುವಂಥದ್ದು. ಮತ್ತು ಎಲ್ಲಿ ರೋಗ ಬರುತ್ತೆ ಇಡೀ ಹೊಲಕ್ಕೆ ಮಾಡಬೇಕಾಗಿಲ್ಲ, ಎಲ್ಲಿ ರೋಗ ಬರುತ್ತೆ ಅಲ್ಲಿ ಸ್ಪಾಟ್ ಅಪ್ಲಿಕೇಶನ್ನು ಮತ್ತು ಸುತ್ತಮುತ್ತ ಗಿಡಗಳಿಗೆ ಮಾತ್ರ ಅದು ಹರಡದಂಗೆ ಹಾಕಿಕೊಟ್ಟು ಅತಿ ಕಡಿಮೆ ಖರ್ಚಿನಲ್ಲಿ ಅತಿ ಎಫೆಕ್ಟಿವ್ ಆಗಿ ರೋಗ ಕಂಟ್ರೋಲ್ ಮಾಡೋ ಥರ ಮಾಡಿದ್ವಿ ನಾವು. ಮತ್ತು ಮೊದಲು ಏನು ಪದ್ಧತಿ ಇತ್ತು ಅಂತಂದರೆ, ಫಂಗಸ್ ರೋಗಕ್ಕೆ ಫಂಜಿಸೈಡ್ ಕೊಡೋದು. ಡ್ರೆಂಚ್ ಮಾಡಿದ್ರೆ ಏನಾಗ್ತಿತ್ತು, ಮೊದಲೇ ಬೇರೆ ಸತ್ತೋಗ್ತಿತ್ತು. ಆಮೇಲೆ ಔಷಧಿ ಹಾಕಿದ್ರೆ ಏನಾಗ್ತಿತ್ತು ಅಂದರೆ ರೋಗ ಸತ್ತೋಗೋದು, ಆದರೆ ಗಿಡ ಬದುಕ್ತಿರ್ಲಿಲ್ಲ. ಯಾಕೆ ಅಂತಂದರೆ ಆಗಲೇ ಬೇರೆ ಸತ್ತೋಗಿದೆಯಲ್ಲ, ಗಿಡ ಹೆಂಗೆ ಬದುಕಕ್ಕೆ ಸಾಧ್ಯ, ರೋಗ ಸತ್ತೋಯ್ತು ಅಷ್ಟೇ. ಹಾಗಾಗಿ ಆಪ್ರೇಷನ್ ಈಸ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಈಸ್ ಡೆಡ್ ಅಂತ ಹೇಳ್ತಾರಲ್ಲ, ಹಾಗಾಗ್ತಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಅದ್ರ ಜೊತೆಗೆ ನಾವು ಕಂಡುಹಿಡಿದಿರುವಂತಹ ಒಂದು ಟಾನಿಕ್ ಕೊಟ್ವಿ. ಅದು ಆ ಔಷಧಿ ಮತ್ತು ಟಾನಿಕ್ ಎರಡನ್ನೂ ಜೊತೆಲಿ ಹಾಕಿದಾಗ ಏನಾಯಿತು ಅಂದರೆ, ಆ ಗಿಡಕ್ಕೆ ಶಕ್ತಿ ಬಂದು ಹೊಸ ಬೇರು ಬರೋದಕ್ಕೆ ಶುರುವಾಯಿತು. ಹಾಗಾಗಿ ಸಸಿ ಸಾಯ್ತಿರಲಿಲ್ಲ. ಅದ್ರ ಮೊದಲ ಲಕ್ಷಣ ಕಂಡು ಕೂಡಲೇ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದು ಹೊಸ ಚಿಗುರು ಬಂದು ಮತ್ತೆ ನಿಂತ್ಕೊಳ್ತಿತ್ತು. ಕ್ರಮೇಣ ಈ ಥರ ಮಾಡೋದ್ರಿಂದ ಏನಾಯಿತು, ಸಂಪೂರ್ಣವಾಗಿ ರೋಗ ಕಡಿಮೆ ಆಗ್ತಾ ಬಂದ್ಬಿಡ್ತು. ಇನ್ನು ನೀರಾವರಿ ವಿಚಾರಕ್ಕೆ ಬರೋದಾದರೆ, ಹಿಂದೆ ಇದ್ದ ಸಾಂಪ್ರದಾಯಿಕ ಪದ್ಧತಿ ಏನು, ಈಗ ಆಧುನಿಕ ಕೃಷಿಗೆ ಈ ಭಾಗದ ಜನ ತೆರೆದುಕೊಂಡಿರೋ ಕಾರಣಕ್ಕಾಗಿ ಈಗ ಯಾವ ಪ್ರಾಕ್ಟೀಸ್ಗಳಿದೆ ಸರ್? ಮೊದಲು ಅವರು ಗುಂಡಿನಲ್ಲಿ ನೀರು ತಂದು ಬಿಂದಿಗೆಯಲ್ಲಿ ಹುಯ್ತಾಯಿದ್ರು. ಗಂಡ ನೀರು ಹೊತ್ಕೊಂಬರೋದು ಮತ್ತು ಹೆಂಡತಿ ಗಿಡಕ್ಕೆ ನೀರು ಹುಯ್ಯೋದು. ಅದು ಹೇಳದ್ನಲ್ಲ, ಒಂದು 500 ಗಿಡಕ್ಕೆ ಮ್ಯಾಕ್ಸಿಮಮ್ ಒಂದು ಗಿಡಕ್ಕೆ ಹುಯ್ಬೇಕಿತ್ತು. ಏಕೆಂದರೆ ಇದು ಬರೀ ಮರಳು ಮಣ್ಣು, ಕಲ್ಲು ಮರಳು ಇರೋವಂಥದ್ದು. ಎಷ್ಟು ನೀರು ಹುಯ್ದರೂ ಹಿಂಗೋಗ್ಬಿಡೋದು. ಅದರಿಂದ ಪ್ರತಿ ದಿವಸ ಹುಯ್ಬೇಕಾಗಿತ್ತು. ಪ್ರತಿ ದಿವಸ ನೀರು ಸಿಗ್ತಿದ್ದಿದ್ದೇ ಅಷ್ಟು. ಈಗ ಡ್ರಿಪ್ ಇರಿಗೇಷನಿಂದ ಅಷ್ಟೇ ನೀರಿನಲ್ಲಿ ಯಾರೂ ನೀರು ಹುಯ್ಬೇಕಾಗಿಲ್ಲ, ಆಳುಗಳು ಬೇಕಾಗಿಲ್ಲ. ಸೊ ಅದರ 1 ಎಕರೆಯಷ್ಟು ಬೆಳೆ ಬೆಳಿಬೋದು. ಆದರೆ ಈಗ ಬೇಕಾಗಿರೋದೇನೆಂದರೆ ಹೂ ಕುಯ್ಯೋಕ್ಕೆ, ಹೂ ಕಟ್ಟಕ್ಕೆ ಆಳಬೇಕು. ಅದರಿಂದ ಅದು ಭಾಳ ಉದ್ಯೋಗ ಸೃಷ್ಟಿ ಮಾಡ್ತದೆ 1 ಎಕರೆ ಬೆಳೆಯೋದ್ರಿಂದ. ಕೊಯ್ಲಿನ ವಿಚಾರನೆ ಮಾತಾಡ್ತಾ ಇದ್ವಿ ಸರ್, ಅದು ಮುಂದುವರಿಸೋದಾದರೆ ಕೊಯ್ಲು ಅನ್ನುವಂತಹದ್ದು ಈಗ ಕೃಷಿ ಅತಿ ದೊಡ್ಡ ಸವಾಲು ಅಂತಂದರೆ ಕೃಷಿ ಕಾರ್ಮಿಕರಿಲ್ಲ ಅನ್ನೋದು. ಅದನ್ನು ಈ ಭಾಗದ ಜನ ಹೇಗೆ ನಿಭಾಯಿಸ್ತಾರೆ ಮತ್ತು ಅದಕ್ಕೆ ಮುಂದುವರೆದ ಭಾಗವಾಗಿ ಸೇರಿಸ್ಕೊಳ್ಳೋದಾದರೆ ಮಾರುಕಟ್ಟೆ ಮೊದಲಾಗಿತ್ತು, ಈಗಾಗಿದೆ. ಖಂಡಿತ. ಮೊದಲು ಏನಾಗ್ತಿತ್ತು ಅಂದರೆ, ಇಲ್ಲಿ ಹೇಳದ್ನಲ್ಲ, ಯುವಕರಿಗೆ ಕೆಲಸ ಇರ್ತಿರಲಿಲ್ಲ. ಇನ್ನು ಯುವಕರಾದರೆ ಬೇರೆ ಪಟ್ಟಣಗಳಿಗೆ ಹೋಗಿಬಿಡ್ತಾರೆ. ಅವ್ರು ಓದಿಲ್ಲದೇ ಇದ್ದರೆ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಹುಡುಗರು ಬದುಕ್ಬಿಡ್ತಾರೆ. ಆದರೆ ಇಲ್ಲೇನಾಗ್ತಿತ್ತು ಅಂದರೆ, ಇಲ್ಲಿ ಹೆಂಗಸ್ರಿಗೆ ಕೆಲಸ ಇರ್ತಿರಲಿಲ್ಲ, ಅವ್ರಿಗೆ ದುಡ್ಡು ಇರ್ತಿರಲಿಲ್ಲ. ಇದು ಈ ಹೂ ಕುಯ್ಯೋದು, ಹೂ ಕಟ್ಟೋದಿದೆಯಲ್ಲ, ಇದು ಮಹಿಳಾ ಪ್ರಧಾನವಾದಂಥ ಒಂದು ಕೆಲಸ. ಹಾಗಾಗಿ ಇವರೆಲ್ಲ ಫ್ರೀ ಇದ್ದರು, ಇವ್ರಿಗೂ ಉದ್ಯೋಗ ಬೇಕಿತ್ತು. ಹಾಗಾಗಿ ನಾವು ಇದನ್ನು ತಂದಾಗ ಅವ್ರಿಗೆಲ್ಲ ಇದು ಉದ್ಯೋಗ ಸೃಷ್ಟಿಯಾಯಿತು. ಹಾಗಾಗಿ ಅವರು ಇಡೀ ಕುಟುಂಬವೇ ಆದಾಯವನ್ನು ಗಳಿಸುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೀತು. ಅದು ಒಂದನೇದು. ಮತ್ತು ಇನ್ನೊಂದು, ಮಾರ್ಕೆಟ್ ಸದ್ಯಕ್ಕೆ ಏನು ಇವ್ರಿಗಾಗಲಿಲ್ಲ. ಇಷ್ಟು ವರ್ಷಗಳಲ್ಲಿ ಮಾರ್ಕೆಟಿಂದ ಬೇರೆ ಕಡೆಯಿಂದ ಬರೋದು ಇದಾಗಲಿಲ್ಲ. ಮತ್ತು ಇಲ್ಲಿ ಕೆಲವರು ರೈತರು ತಾವೇ ಹೂವನ್ನ ಮಾರಾಟ ಮಾಡೋದನ್ನು ಅಭ್ಯಾಸ ಮಾಡಿದ್ರು. ಇಲ್ಲಿಂದ ಮಂಗಳೂರಿಗೆ, ಇಲ್ಲಿಂದ ಬಾಂಬೆಗೆ, ಇಲ್ಲಿಂದ ಉಡುಪಿಗೆ, ಬೆಂಗಳೂರಿಗೆ, ಆ ಥರ ಎಲ್ಲ ಹೂವನ್ನ ಅವರೇ ಕೊಂಡ್ಕೊಂಡು ಕಳಿಸುವಂತಹ ಏರ್ಪಾಡು ಮಾಡ್ಕೊಂಡಿದ್ದರಿಂದ ಅವರು ಉದ್ಯಮಿಗಳು ಆದರು, ಜೊತೆಗೆ ಬೆಳೆಗಾರರು ಆಗಿದ್ದರು. ಹೀಗಾಗಿ ಹೂವಿನ ಮಾರಾಟಕ್ಕೆ ಸಂಕಟ ಇರಲಿಲ್ಲ. ಆದರೆ ಇತ್ತೀಚೆಗೆ ಕೆಲವು ಇದನ್ನೆಲ್ಲ ನೋಡಿ ಬೇರೆ ಕಡೆ ಎಲ್ಲ ಬೆಳೆಯೋಕ್ಕೆ ಶುರುವಾಗಿದ್ದಾರೆ. ಹಾಗಾಗಿ ಸ್ವಲ್ಪ ಬೆಲೆ ಒಂದು ಲಿಮಿಟಲ್ಲಿದೆ, ಏರೋಗೋದಿಲ್ಲ. ಆದರೆ ಯಾವ ಕಾರಣಕ್ಕೂ ಎಷ್ಟೇ ಬಿದ್ದರೂ ಈ ಬೆಳೆಯಲ್ಲಿ ನಷ್ಟ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಇದನ್ನು ನಾವು ದೈವಿಕ ಬೆಳೆ ಅಂತ ಕರಿತೀವಿ. ಇದು ದೇವರ ಪೂಜೆಗೆ ಹೆಚ್ಚಿನ ಅಂಶ ಉಪಯೋಗಿಸೋದ್ರಿಂದ ರೈತರು ಬಡವರಾದ್ರೂ ಕೂಡ ಎಷ್ಟೇ ಕಷ್ಟ ಆದರೂ ಹಬ್ಬ ಹರಿದಿನಗಳಲ್ಲಿ ಮತ್ತು ಮದುವೆ ಮುಂಜಿಗಳಲ್ಲಿ ಇದನ್ನು ಹೂವನ್ನು ಬಳಸ್ತಾರೆ. ಹಾಗಾಗಿ ಇದು ಮತ್ತು ದುಡ್ಡಿದ್ದಷ್ಟು ಜಾಸ್ತಿ ಹಾಕಿಸೋಷ್ಟು ಭಕ್ತಿಯ ವ್ಯಕ್ತಪಡಿಸೋಕ್ಕೆ ಜಾಸ್ತಿ ಅಂತ ತಿಳ್ಕೊಂಡಿರೋದ್ರಿಂದ ನಮ್ಮ ಊಟದ ಥರ ಒಂದೊತ್ತಿಗೆ ಒಂದು ದಿವಸಕ್ಕೆ 3 ಊಟ ಅಂತ ಏನಿಲ್ಲ. ಇದು ಒಂದು ಮಾರಾರು ಹಾಕ್ಬೋದು, ಒಂದು ರಾಶಿ ಹೂನಾರು ಬೇಕಾದ್ರೆ ನಾವು ಹಾಕ್ಬೋದು. ಹಾಗಾಗಿ ಇದು ಯಾವತ್ತೂ ಬೆಲೆ ಕಡಿಮೆ ಆಗೋದಿಲ್ಲ. ಇಲ್ಲಿ 2 ಪಾಯಿಂಟನ್ನು ನಾನು ಗಮನಿಸ್ತೆ ಸರ್. ಒಂದು, ಹುಟ್ಟಿನಿಂದ ಸಾಯುವವರೆಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೂವಿನ ಬಳಕೆಯಂತೂ ಇದೆ. ಆ ಕಾರಣಕ್ಕಾಗಿ ಈ ಹೂವಿನ ಬೆಳೆಗೆ ಸಹಜವಾಗಿ ಒಂದು ವಾಣಿಜ್ಯ ಆಯಾಮಂತೂ ಇದ್ದೇ ಇದೆ. ಇನ್ನು ನೇರವಾಗಿ ಆರ್ಥಿಕತೆಯನ್ನೇ ಮಾತನಾಡೋದಾದರೆ, ಒಂದು ಕುಟುಂಬಕ್ಕೆ ಅಥವಾ ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭವನ್ನು ಗಳಿಸ್ಬೋದು, ಹಿಂದೆ ಅದರ ಅಂದಾಜನ್ನು ನೀವು ಅದರ ನಷ್ಟದ ಪ್ರಮಾಣವನ್ನು ಹೇಳಿದ್ರಿ, ಈಗ ಅದರ ಲಾಭದ ಪ್ರಮಾಣವನ್ನು ಹೇಳಿ. ಲಾಭದ ಪ್ರಮಾಣ ಈಗ ನಾನು ಹೇಳಿದ್ನಲ್ಲ, ಮೊದಲು ಒಂದು ಬೆಳೆ ಅಂದರೆ ಮ್ಯಾಕ್ಸಿಮಮ್ 2 ಬೆಳೆ ಬೆಳೆಯೋರು. 10 ಕುಂಟೆ 2 ಸಾರಿ ಬೆಳೆದು ಒಂದು ಮುಗಿತಿದ್ದಂಗೆ ಇನ್ನೊಂದು ಬೆಳೆ, ನೀರಿದ್ದ ಪಕ್ಷದಲ್ಲಿ 2 ಬೆಳೆ ಬೆಳೀತಿದ್ರು. ನೀವು ನಂಬ್ತಿರೋ ಬಿಡ್ತೀರ, 10 ಗುಂಟೆಗೆ 10,000 to 20,000 ರೂಪಾಯಿ ಲಾಭ ಅಷ್ಟೇ ಅವ್ರಿಗಿದ್ದಿದ್ದು. ಆಮೇಲೆ ವರ್ಷಕ್ಕೆ 40,000 to 50,000 ಇತ್ತು.
ಈಗ ಏನಿದ್ರೂ 5ರಿಂದ 10 ಲಕ್ಷ ಒಂದು ಕುಟುಂಬಕ್ಕೆ ಕನಿಷ್ಠ ಪಕ್ಷ ಆದಾಯ ಇದೆ. ಇದು ದುಪ್ಪಟ್ಟಲ್ಲ, 10 ಪಟ್ಟು ಹೆಚ್ಚು ಆದಾಯವನ್ನು ಪ್ರತಿ ಕುಟುಂಬ ಈ ಹಳ್ಳಿಯಲ್ಲಿ ಪಡಿತಾ ಇದೆ. ಅಂದರೆ ಬೇರೆ ಕೃಷಿ ಥರ ನೀವು ಎಕರೆಗಟ್ಟಲೆ ಜಮೀನಿದ್ರೆ ನೀವು ಜಾಸ್ತಿ ಲಾಭ ಮಾಡ್ತೀರಿ ಅನ್ನೋದು ಇಲ್ಲಿಗೇನು ಪ್ಯಾಟ್ರನ್ ಅಲ್ಲ ಸರ್. ಇಲ್ಲಿ ಕಡಿಮೆ ಪ್ರಮಾಣದ ಭೂಮಿ ಇದ್ರೂ ನೀವು ಜಾಸ್ತಿ ಲಾಭವನ್ನು ಮಾಡ್ಬೋದು ಅನ್ನೋದೇ ಈ ಪುಷ್ಪ ಕೃಷಿಯ ದೊಡ್ಡ ಪ್ಲಸ್ ಪಾಯಿಂಟು. ಹೌದೌದು, ಲೋ ವಾಲ್ಯೂಮ್ ಹೈ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಬೆಳೆಯೋ ವಿಸ್ತೀರ್ಣ ಕಡಿಮೆ. ಇದರಲ್ಲಿ ಇಲ್ಲಿ ಖರ್ಚಾಗೋದೇನು ಅಂತ ಅಂದರೆ, ಒಂದು ಸರಿ ನೀವು ಡ್ರಿಪ್ ಹಾಕ್ಸಿದ್ರೆ ಆಯಿತು, ಎಷ್ಟೋ ವರ್ಷ ಬರುತ್ತೆ. ಇನ್ನು ಮಲ್ಚಿಂಗು 1 ವರ್ಷ ಹಾಕಿದ್ರೆ ಆಲೆ 2-3 ಬೆಳೆ ಬೆಳ್ಕೊಳ್ತಾರೆ ಅದರಲ್ಲೇ. ಅದರಿಂದ ಪದೇ ಪದೇ ಅದೇನು ಜಾಸ್ತಿ ಖರ್ಚು ಬರೋದಿಲ್ಲ. ಮತ್ತು ಅದಕ್ಕೆ ಸಬ್ಸಿಡಿ ಇದೆ. ಅದೊಂದು ಸರ್ಕಾರದಿಂದ ಆಗಿರುವಂಥ ಒಂದು ದೊಡ್ಡ ಕೆಲಸ ಏನಿಲ್ಲ ಅಂತಂದರೆ ಡ್ರಿಪ್ ಇರಿಗೇಷನ್ಗಿರುವಂಥ ಸಬ್ಸಿಡಿ. ಮತ್ತು ಇನ್ನೊಂದು, ಈ ಸುತ್ತಮುತ್ತಲ ಹಳ್ಳಿಗಳ ಕೆರೆಗಳನ್ನು ತುಂಬಿಸುವಂಥ ಕಾರ್ಯ ಸರ್ಕಾರ ಮಾಡಿದ್ರಿಂದ ಇಲ್ಲಿ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಕೂಡ ಜಾಸ್ತಿ ಆಗಿದೆ ಈಗ. ಹಾಗಾಗಿ ವರ್ಷದ ಪೂರ್ತ ಬೆಳೆ ಬೆಳಿಬೋದು, ವರ್ಷ ಪೂರ್ತ ಕೆಲಸ ಇರುತ್ತೆ, ವರ್ಷ ಪೂರ್ತ ಆದಾಯ ಇರುತ್ತೆ ಇವ್ರಿಗೆ. ಈ ಸಕ್ಸಸ್ಸನ್ನು ನೋಡಿದ ಮೇಲೆ ಜನ ಒಂದಷ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರದ್ದು ಒಂದಷ್ಟು ಪ್ರಯೋಗ ಮಾಡಿ ಅದನ್ನು ಅಳವಡಿಸ್ಕೊಂಡಿರ್ತಾರೆ ಸರ್. ಆ ಥರದ್ದು ಈಗ ನೀವು ಅಂದರೆ ನೀವು ಇಲ್ಲಿಗೆ ಸಮಸ್ಯೆಯನ್ನು ಹುಡ್ಕೊಂಡು ಬಂದಾಗ ಅಥವಾ ಆ ಕ್ಷಣದಿಂದ ಈ ಕ್ಷಣದವರೆಗೆ ಸುಮಾರು 7-8 ವರ್ಷಗಳನ್ನು ಕಳೆದಿದ್ದೀರಿ. ಈ 7-8 ವರ್ಷಗಳಲ್ಲಿ ರೈತರೇ ಸಕ್ಸಸ್ ಸಿಕ್ಕ ನಂತರದಲ್ಲಿ ಕಂಡುಕೊಂಡಂಥ ಇನ್ನೊಂದಷ್ಟು ಹೊಸ ಮಾದರಿಗಳು ಅಂತ ನೀವೇನೇನು ಗಮನಿಸಿದ್ದೀರಿ ಸರ್? ನಾನು ಅಂಥದ್ದೇನು ಗಮನಿಸಿಲ್ಲ. ಈಗ ಡ್ರಿಪ್ಪಲ್ಲಿ ಔಷಧಿ ಕೊಡ್ತಾ ಇದ್ದಾರೆ. ಮೊದಲು ಬರೀ ಸ್ಪಾಟ್ ಅಪ್ಲಿಕೇಶನ್ಗೆ ನಾವು ಅಲ್ಲಿಗೆ ಮಾತ್ರ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಈಗ ಅದು ಯಾಕೆ ಬೇಕು, ನಾವು ಇಡೀ ಅಂದರೆ ಇವರು ಇನ್ಶೂರೆನ್ಸ್ ತೊಗೊಂಡಂಗೆ ನಾವು ಖರ್ಚು ಜಾಸ್ತಿ ಮಾಡ್ಕೊಬಿಡಿ, ಯಾಕೆ ಅಲ್ಲಿಗೆ ಮಾತ್ರ ಹಾಕಿ ಅಂದರೆ, ಪರವಾಗಿಲ್ಲ ಸರ್, ನಮ್ಮ ರೋಗ ಬರದಂಗೆ ಇರಲಿ, ನಾವು ಡ್ರಿಪ್ಪಲ್ಲಿ ಕೊಟ್ಬಿಡ್ತೀವಿ ಅಂತ ನಾವು ಡ್ರಿಪ್ಪಲ್ಲಿ ಕೊಡೋಕ್ಕೆ ಹೇಳಿರಲಿಲ್ಲ ನಮ್ಮ ಔಷಧಿಗಳನ್ನ. ಅವರೇ ಕೊಟ್ಕೊಂಡು ಒಂದು ಒಳ್ಳೆಯ ಸುಲಭ ವಿಧಾನವನ್ನು ಕಂಡುಹಿಡ್ಕೊಂಡಿದ್ದಾರೆ. ಗಿಡ ಹಾಕಿದ್ಮೇಲೆ ಗಿಡಕ್ಕೆ ಪೈಪಲ್ಲಿ ನೀರು ಹಾಕುವಂಥದ್ದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಯಾಕೆ ಅಂತ ಕೇಳಿದ್ರೆ, ನಾವು ಈಗ ಪೈಪು ಇದು ಮಲ್ಚಿಂಗ್ ಶೀಟು ಗಿಡಕ್ಕೆ ಕಾದಾಗ ಅದು ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಸರ್ ನಾವು ಅದ್ರ ಮೇಲೆ ನೀರು ಹಾಕೋದ್ರಿಂದ ಅದು ತಂಪಾಗಿರುತ್ತೆ. 1-2 ದಿವಸ ಆದಮೇಲೆ ರೈನ್ ಎಫೆಕ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡಿದ್ದಾರೆ. ಈ ಥರ ಅವರದೇ ಆದ ಒಂದು ವಿಧಾನಗಳನ್ನು ಕಂಡುಹಿಡ್ಕೊಂಡಿದ್ದಾರೆ. ಇನ್ನು ಮಾರುಕಟ್ಟೆನಲ್ಲಿ ವಿಚಾರ ಮಾತಾಡೋದಾದರೆ ಸರ್? ಮಾರ್ಕೆಟ್ ವಿಚಾರ ನಾನು ಜಾಸ್ತಿ ಮಾತಾಡಲ್ಲ. ಯಾಕೆಂತಂದರೆ ಅದು ರೈತರೇ ಕಂಡುಕೊಂಡ ಮಾರ್ಕೆಟ್ ಸರ್. ಇಲ್ಲ, ಅವ್ರಿಗೆ ಇಲ್ಲೇನಾಗಿದೆ ಅಂದರೆ, ಇಲ್ಲೇ ಸ್ಪೀಕರ್ ಕೃಷ್ಣ ಅಂತವ್ರು ಇದ್ರಲ್ಲ, ಅವರು ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿರುವಂಥ ಬಲ್ಲೇನಹಳ್ಳಿಯಲ್ಲಿ ಹೂವಿನ ಮಾರ್ಕೆಟ್ ಕಟ್ಟಿಸ್ಕೊಟ್ಟಿದ್ರು. ಅದರಲ್ಲಿ ಒಂದು ಭಾಗಕ್ಕೆ ಮಾತ್ರ ಶೆಲ್ಟ್ರ್ ಹಾಕಿದ್ರು. ಯಾಕೆಂದರೆ ಅಷ್ಟೇ ಹೂ ಬರ್ತಿದ್ದಾಗ, ಅದಕ್ಕಿಂತ ಕಡಿಮೆನೇ ಇತ್ತು. ಈಗ ಅದು ಸಾಲದೇ ಇಡೀ ಇದನ್ನು ಆವರಿಸ್ಕೊಂಬಿಟ್ಟಿದೆ ಅಲ್ಲಿ. ಹಾಗಾಗಿ ಸರ್ಕಾರ ಇನ್ನೊಂದು ಸ್ವಲ್ಪ ಶೆಲ್ಟರ್ ಕಟ್ಟಿಸ್ಕೊಂಡ್ರೆ ರೈತರಿಗೆ ಇನ್ನೂ ಒಳ್ಳೆಯದಾಗುತ್ತೆ ಅನ್ನೋದು ಒಂದನೇದು. ಇನ್ನೊಂದನೇದು, ಈಗ ಇಲ್ಲಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಮಾಡ್ಕೊಂಡಿಲ್ಲ ಇವರು. FPO ಅನ್ನೋದನ್ನು ಮಾಡಿಕೊಂಡ್ರೆ ಅದಕ್ಕೆ ತುಂಬ ಸಬ್ಸಿಡಿ ಇದೆ. ಅದನ್ನು ಬಳಸ್ಕೊಂಡು ರೈತರು ಒಂದು ಸಂಘಟನೆಯಾಗಿ ಬಳಸ್ಕೊಂಡ್ರೆ ಅವರು ಅಗ್ರಿಕಲ್ಚರ್ ಇನ್ಪುಟ್ಸ್ಗೂ ಒಂದೇ ಕಡಿಮೆ ಬೆಲೆಗೆ ಸಿಗುವಂಥ ವ್ಯವಸ್ಥೆ ಆಗುತ್ತೆ. ಮತ್ತು ಬೇರೆ ಬೇರೆ ಮಾರ್ಕೆಟ್ಗೆ ಕಳಿಸುವಂಥದ್ದು ಬಲ್ಕಾಗಿ ಪರ್ಚೇಸ್ ಮಾಡಿದಾಗ ನೀವು ಬೇರೆ ಬೇರೆ ಕಡೆ ಕಳಿಸೋದಕ್ಕೆ, ಎಲ್ಲಿ ಬೆಲೆ ಇದೆ ಅಲ್ಲಿ ಕಳಿಸೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲಿನ ಇಂದಿನ ಅಗತ್ಯತೆ ಏನಂತಂದರೆ FPO ಮಾಡ್ಕೊಳ್ಳೋಂಥದ್ದು. ಇಷ್ಟೆಲ್ಲ ಮಾಡಿದ್ಮೇಲೆ ಸರ್, ಅಂತಿಮವಾದ ಪ್ರಶ್ನೆ ಅಂದರೆ, ಒಂದು ಸವಾಲನ್ನು ಒಬ್ಬ ವಿಜ್ಞಾನಿಯಾಗಿ ಏನೋ ಒಂದಷ್ಟು ಸಮಸ್ಯೆ ಆಗಿದೆ ಅಥವಾ ಯಾವುದೋ ಒಂದು ಕಾಯಿಲೆ ಬಂದಿದೆ ಒಂದು ಬೆಳೆಗೆ, ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೇನೆ ಅಂತ ಬಂದವರು, ಈ ಊರು ಮತ್ತು ಈ ಊರಿನ ಸುತ್ತಮುತ್ತಲಿನ ಊರುಗಳಲ್ಲಿ ರೈತರು ದೊಡ್ಡ ಪ್ರಮಾಣದ ಆದಾಯವನ್ನು ಆ ಮೂಲಕವಾಗಿ ಪಡೆದುಕೊಳ್ಳಿಕ್ಕೆ ಕಾರಣರಾಗಿದ್ದೀರಿ ಎನ್ನುವ ಕಾರಣಕ್ಕಾಗಿ ಈ ಕ್ಷಣದ ನಿಮ್ಮ ಮನಸ್ಸಿನ ತೃಪ್ತಿ ಅಂಥದ್ದು ಸರ್? ಅದನ್ನು ನಾವು ಪದಗಳಲ್ಲಿ ವಿವರಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದೆ ಯಾರಿಗೂ, ಇಲ್ಲಿ ಇಷ್ಟೊಂದು ರಾಶಿ ಹೂಗಳಿದೆಯಲ್ಲ ಇಷ್ಟು ಹೊಲದಲ್ಲಿ, ಒಂದು ಹೂವಿನ ಒಂದು ದಳ, ಇದು ಹೆಚ್ಚಿನ ಅಂಶ ದೇವರ ಪೂಜೆಗೆ ಹೋಗೋದ್ರಿಂದ ಆ ಒಂದು ದಳ ನನಗೆ ಸೇರಿದ್ದು, ಆ ಪುಣ್ಯ ನನಗೆ ಬರ್ತಾ ಇರುತ್ತೆ. ದುಡ್ಡು ನಾನು ಎಷ್ಟು ಗಳಿಸಿದ್ದೀನಿ ಅನ್ನೋದು ಮುಖ್ಯ ಅಲ್ಲವೇ ಇಲ್ಲ. ನಾನು ದುಡ್ಡು ಜಾಸ್ತಿ ಗಳಿಸಿಲ್ಲ, ಇಲ್ಲಿ ದುಡ್ಡು ಗಳಿಸೋಕ್ಕೆ ಬರಲೇ ಇಲ್ಲ ಇಲ್ಲಿ ನಾನು ಬಂದಿದ್ದು ಧನ್ಯತೆಯನ್ನು ಮತ್ತು ಪುಣ್ಯವನ್ನು ಗಳಿಸೋದಕ್ಕೆ. ಅದು ಸಾಧ್ಯವಾಗಿದೆ. ಮತ್ತು ಮೊಹಮ್ಮದ್ ಯೂನುಸ್ ಒಂದು ಹೇಳ್ತಾರೆ, ಅವರೊಂದು ಬುಕ್ ಬರೆದಿದ್ದಾರೆ ಸೂಪರ್ ಹ್ಯಾಪಿನೆಸ್ ಅಂತ. ಅವ್ರು ಏನು ಹೇಳ್ತಾರೆ ಅಂದರೆ, ಹಣ ಗಳಿಸೋದ್ರಿಂದ ನಿಮಗೆ ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ, ನೀವು ಇನ್ನೊಬ್ಬರನ್ನ ಸಂತೋಷ ಪಡಿಸೋದ್ರಿಂದ ನಿಮಗೆ ಪರಮಾನಂದ ಸಿಗುತ್ತೆ ಅಂತ ಅಂದ್ಬಿಟ್ಟು, ಆ ಪರಮಾನಂದವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಇದಿಷ್ಟು ವಸಂತ್ ಕುಮಾರ್ ತಿಮ್ಕಾಪುರ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ ಒಂದು ಸಣ್ಣ ಸಮಸ್ಯೆಯನ್ನು ಹುಡುಕೊಂಡು ಬಂದಂಥವರು ಈ ಭಾಗದ ಸುಮಾರು 10-15 ಊರುಗಳಲ್ಲಿ ಮತ್ತು ಆ ಊರುಗಳಲ್ಲಿರುವಂತಹ ಸಾವಿರಾರು ಕುಟುಂಬಗಳಿಗೆ ಹೊಸ ಆದಾಯವನ್ನು ಅಥವಾ ಅವರ ಬಾಳಿನಲ್ಲಿ ಸುಕ್ರದಶೆಯನ್ನು
ಶುರು ಮಾಡಲಿಕ್ಕೆ ಕಾರಣರಾಗಿದ್ದಾರೆ ಎನ್ನುವಂತಹದ್ದು ಅತ್ಯಂತ ಮಹತ್ವದ ಮತ್ತು ಖುಷಿಯ ವಿಚಾರ ಆಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.